ದರ್ಶನ್ ಅವ್ರು ಒಂದೇ ಪ್ರಶ್ನೆ ಕೇಳ್ತಾರೆ ಅವ್ರಿಗೆಲ್ಲ, ನಾನು ಯಾಕೆ ಅರೆಸ್ಟ್ ಮಾಡಿದ್ದೀರಾ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಾನು ಅರೆಸ್ಟ್ ಆಗಿದ್ದೀನ, ಏನು ಪ್ರಕರಣ ಇದು ಅಂತಾರೆ. ACP ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮನ್ನು ನಾನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ವಾ ಅಂತಾರೆ. ಗೊತ್ತಿಲ್ಲ ಅಂತಾರೆ ದರ್ಶನ್. ಇವ್ರು ಯಾರು ಮಾತಾಡೋಲ್ಲ. ಪೊಲೀಸ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸೈಕಾಲಜಿಕಲ್ ಆಗಿರುತ್ತೆ ಅವ್ರದ್ದು. ಮೋಸ್ಟ್ ಬ್ರಿಲಿಯಂಟ್ಸ್ ಇರ್ತಾರೆ ಮತ್ತು ಮೋಸ್ಟ್ ಟ್ರೈನ್ಡ್ ಇರ್ತಾರೆ ಅವರು. ಮಾತೇ ಆಡೋಲ್ಲ. ಅವ್ರು ಯಾವ ಪ್ರಕರಣಕ್ಕೆ ಅರೆಸ್ಟ್ ಮಾಡಿದ್ದೀವಿ ಅಂತ ಏನು ಹೇಳೋಕ್ಕೆ ಹೋಗೋದಿಲ್ಲ. ಅರೆಸ್ಟ್ ಮಾಡಿದ್ದೀವಾ, ಕರ್ಕೊಂಡು ಹೋಗ್ತಾ ಇದ್ದೀವಾ, ಪ್ರೊಟೆಕ್ಷನ್ ಕೊಡ್ತಾರೆ, ಏನಿಲ್ಲ, ಹತ್ತಿ ಕೂತ್ಕೊಳ್ಳಿ ಅಂತಾರೆ. ಜೈಲಲ್ಲಿ ಕಮಾನ್ ಎತ್ತೋದಕ್ಕೆ 2 ಥರ ಕಮಾನ್ ಎತ್ತೋದು ಅಂತಾರೆ. ಒಂದು ಛೋಟಾ ಕಮಾಲ್, ಒಂದು ಬಡಾ ಕಮಾಲ್ ಅಂತ. ಕಮಾನ್ ಎತ್ತೋದು ಅಂತ. ಕಮಾನ್ ಅಂದರೆ, ಛೋಟಾ ಕಮಾನ್ ಅಂದರೆ ಚಿಕ್ಕ ಬಾಗಿಲು. ಜೈಲಿಗೆ ಯಾವ ಥರದ್ದೊಂದು ಸಂಸ್ಕೃತಿ ಇದೆ ಅಂತಂದರೆ, ಅಲ್ಲಿಗೆ ಯಾವುದೇ ಥರದ ಮನುಷ್ಯ ಹೋದರು. ಮುಖ್ಯಮಂತ್ರಿ ಜಯಲಲಿತಾ ಅವರ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದರು ಮುಖ್ಯಮಂತ್ರಿ ಆಗಿದ್ದಾಗಲೇ. ಯಡಿಯೂರಪ್ಪನವ್ರು ಹೋಗಿದ್ದಾರೆ ಅಲ್ಲಿಗೆ. ಮುತ್ತಪ್ಪರೈ ಇದ್ದ ಜಾಗ ಅದು. ಈಗ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಇದ್ದಾರೆ. ಎಂತೆಂಥವರೆಲ್ಲ ಹೋಗಲೇಬೇಕು. ಜೈಲು ಎಲ್ಲರಿಗೂ ಒಂದೇ. ಹಿ ಮೇ ಬಿ CM, ಹಿ ಮೇ ಬಿ PM, ಹೂವೆರ್ ಇಟ್ ಮೇ ಬಿ. ನಾನಾದ್ರೂ, ನೀವಾದ್ರೂ, ಯಾರಾದ್ರೂ ಅಲ್ಲಿ ತಲೆ ಬಗ್ಸಿ ಹೋಗಬೇಕು ಛೋಟಾ ಕಮಾನಲ್ಲಿ. ಅದು ಕಾನೂನು.